ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ವಿರೋಧಿ ಸರ್ಕಾರಕ್ಕೆ ಜಯವಾಗಲಿ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜಯವಾಗಲಿ, ಜಯವಾಗಲಿ, ಮನೆರೇಗಾ ಯೋಜನೆಗೆ ಜಯವಾಗಲಿ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ,
ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ನಕಲಿ ಮಜ್ದೂರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಹೊಸ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, 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 ಬಿಜೆಪಿಗೆ ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, 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 ಬಿಜೆಪಿಗೆ ಧಿಕ್ಕಾರ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಉಳಿಸಿ, 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬರ್ರಿ ಸರ್. ಹಾರಿದ್ದಲ್ಲ ಇವನು ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ಯುಪಿಎ ಒಂದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ತಂದಂತಹ ಮನ್ರೇಗಾ ಯೋಜನೆಯನ್ನು ಏನು ಜಾರಿಗೆ ತಂದಿದ್ರು, ಬಡವರಿಗೆ ಕೆಲಸ ಇಲ್ಲದೆ ಕೂಲಿ ಹೋಗಬಾರ್ದು, ಆ ಊರುಗಳು ಬಿಟ್ಟು ಹೋಗಬಾರ್ದು ಅಂತೇಳಿ ಒಂದು ಬಡವರಿಗಾಗಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಿದ್ರು. ಇಂದಿನ ಈ ಬಿಜೆಪಿ ಸರ್ಕಾರ ದೇಶದ ರಾಜಕಾರಣ ಮಾಡಲು ಹೊರಟು ದೇಶದ ಅನ್ನದಾತರಿಗೆ ಕೊಳ್ಳೆ ಇಡುವ ಕೆಲಸ
ಮಾಡ್ತಾ ಇದ್ದು, ಈ ನಿಟ್ಟಿನಲ್ಲಿ ಇಂದು ನಾವು ಬಿ ರಾಮ್ಜಿ ಅಂತೇಳಿ ಹೆಸರಿನ ಮೇಲೆ ಏನು ಮನ್ರೇಗಾ ಯೋಜನೆಯನ್ನು ಇವರು ಮುಗಿಸಲು ಹೊರಟಿರುವಂತದ್ದು ನಾವು ವಿಜಯಪುರ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಯಮನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರೀ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಅಬ್ದುಲ್ ಹಮೀದ್ ಮುಷರೀಫ್ ಅವರ ನೇತೃತ್ವದಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ವ ಮುಖಂಡರಲ್ಲಿ ನಾಯಕರ ನೇತೃತ್ವದಲ್ಲಿ ಈ ಮನ್ರೇಗಾ ಬಚಾವ್ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಈ ಆಂದೋಲನ ಬಚಾವ್ ಆಂದೋಲನವನ್ನು ಉದ್ದೇಶಿಸಿ ನಮ್ಮ ವಿಜಯಪುರ 6 ತಿಂಗಳಲ್ಲಿ 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಬಡವರು, ದೀನದಲಿತರು, ಕೂಲಿಕಾರರು ಮತ್ತು ಇವತ್ತಿನ ದಿವಸ ಕಾರ್ಮಿಕರು ಇವತ್ತಿನ ದಿವಸ ಗುಳೆ ಹೋಗಬಾರ್ದು, ಅವರಿಗೆ ಇವತ್ತಿನ ದಿವಸ ಒಂದು ವರ್ಷದಲ್ಲಿ 100 ದಿವಸ ಖಾಯಂ ಆಗಿ ಕೆಲಸ ಸಿಗಬೇಕನ್ನುವ ದೃಷ್ಟಿಕೋನದಿಂದ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅಂತೇಳಿ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಒಂದು ರೋಜ್ಗಾರ್ ಯೋಜನೆಯನ್ನು ತಂದ್ರು. ಇವತ್ತಿನ ದಿವಸ ತಮ್ಮ ಗ್ರಾಮಗಳಲ್ಲಿ ಇವತ್ತಿನ ದಿವಸ ಶಾಲಾ ಕಾಂಪೌಂಡ್ ಆಗಲಿ, ಇವತ್ತು ಆಸ್ಪತ್ರೆ ಕಾಂಪೌಂಡ್ ಆಗಲಿ, ರಸ್ತೆ ಆಗಲಿ, ಇವುಗಳನ್ನು ಎಲ್ಲವನ್ನು ಇವತ್ತಿನ ದಿವಸ ಮಾಡಿ ಅವರಿಗೆ ಕೂಲಿನೂ ಸಿಗಬೇಕು ಹಾಗೂ ಒಂದು ಗ್ರಾಮನ ಅಭಿವೃದ್ಧಿನೂ ಆಗ್ಬೇಕು ಅಂತ ದೃಷ್ಟಿಕೋನದಾಗ ಅದನ್ನು ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ಬಿಜೆಪಿಯವರು ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ಜಿ ರಾಮ್ಜಿ ಹೆಸರನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಏನು ಅಹಿಂಸಾ ಪರಮ ಧರ್ಮ ಏನದೆ ಅದು ಇಡೀ ಜಗತ್ತಿಗೆ ಒಂದು 100 ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧಿಯವರ ಪುತ್ಥಳಿಯನ್ನು ಮಾಡಿ ಅವರ ಒಂದು ಏನು ನೀತಿ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುವಂತ ಕೆಲಸವನ್ನು ಮಾಡುವ ಹೊತ್ನ್ಯಾಗ ಅವರ ಹೆಸರನ್ನು ತೆಗೆದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧವಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಮೋದಿ ಸರ್ಕಾರವನ್ನು ನಾವು ಧಿಕ್ಕರಿಸ್ತೇವೆ. ಅದರಂತೆ ರಾಷ್ಟ್ರಪತಿಗಳು ಮಧ್ಯ ಭಾಗವಹಿಸಿ ಮಹಾತ್ಮ ಗಾಂಧಿಯವರ ಹೆಸರನ್ನು ಉಳಿಸಬೇಕು, ಮೊದಲೇ ಆಗಿತ್ತು ಹಾಗೆ ಮಾಡ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಏನು ಇದು ನರೇಗಾ ಅನ್ನೋದು ಒಂದು ನಾವು ಈ ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದೀವಿ. ಯಾಕಪ್ಪ ಅಂದ್ರ ಬಡವರಿಗೆ ಒಂದು ಆಧಾರವಾದಂತಹ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ನರೇಗಾ ಅಂತೇಳಿ ಒಂದು ಯೋಜನೆ ಮಾಡಿತ್ತು. ಆದ್ರೆ ಈ ಬಿಜೆಪಿ ಸರ್ಕಾರ ಬಂದು ಪ್ರತಿಯೊಂದನ್ನು ಬದಲಾಯಿಸ್ಕೊಳ್ತಾನೆ ಬಂತು. ಹಿಂದೆ ನಿಮಗೆ ನೋಟ್ ಬ್ಯಾನ್ ಮಾಡಿ ನಿಮ್ಗೆ 100 ದಿನದಲ್ಲಿ ನಿಮ್ಗೆಲ್ಲಾ ಅವಕಾಶಗಳು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಬಡವರ ಮೇಲೆ ಇವರು ಪರಿಶ್ರಮ ಏನ ಹಾಕ್ಲಕತ್ತಾರ. ಅದು ಎಲ್ಲ ನಮ್ಮ ಬಡವರಿಗೆ ನೀರು ಸಮಪಾಲ ಆಗ್ಲಕತ್ತದ ನಮ್ದೊಂದು ದೃಷ್ಟಿಯಾಗಿದೆ. ಯಾಕಪ್ಪ ಅಂದ್ರ ಈ ನರೇಗಾ ಒಂದು ಯೋಜನೆ ಬಡವರಿಗೆ ಏನು ಹೊರಗೆ ಹೋಗುವಂತ ದುಡಿಯೋರಿಗೆ ಹೊರಗೆ ಹೋಗಿ ದುಡಿಯುವಂತದನ್ನ ತಪ್ಪಿಸಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ. ಆದ್ರೆ ಈ ಬಿಜೆಪಿ ಸರ್ಕಾರ ಪ್ರತಿ ಹಂತದಲ್ಲಿ ಕೂಡ ಬಡವರನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊಂಟಿದೆ ಅಂತ ಹೇಳ್ಬಿಟ್ಟು ನಾವೊಂದು ಈ ಒಂದು ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಆಸೆ ಆಲೋಚನೆಗಳು ಇರ್ತವೆ. ಅದೇ ರೀತಿ ಇವರು ಏನು ಬಿಜೆಪಿ ಸರ್ಕಾರದವರು ದೊಡ್ಡವರಿಗೆ ಏನು ಮಾಡ್ತಿಲ್ಲ, ಇವರು ಬಡಬಗ್ರಿಗೆ ಮಕ್ಕಳಿಗೆ ಒಂದು ಅವರು ಕೊಲ್ಲುವಂತ ಯೋಜನೆಗಳು ತಂದು ಬಡವರನ್ನ ದಿನ ರೀತಿಯಲ್ಲಿ ಕೊಲ್ತಾ ಇದ್ದಾರೆ ಅನ್ನೋದೊಂದು ನಮ್ಮ ವಾದ. ಅದಕ್ಕೋಸ್ಕರ ಈ ಒಂದು ಇವತ್ತಿನ ದಿವಸ ಬಿಜಾಪುರ ನಗರದಲ್ಲಿ ಪ್ರತಿಭಟನೆ ನಡೆದಿದೆ. ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಈ ಆದೇಶ ಮೇಲೆ ಈ ಪ್ರತಿಭಟನೆ ನಡೆದಿದೆ. ಮತ್ತು ನಮ್ಮ 2023 ಮುಖಂಡರು ಅಬ್ದುಲ್ ಹಮೀದ್ ಮುಷರೀಫ್ ಅವರ ನೇತೃತ್ವ ಈ ಪ್ರತಿಭಟನೆ ನಡೆದಿದೆ. ಈ ಮನ್ರೇಗಾ ಅಂದರೆ ಏನು? ಮನ್ರೇಗಾ ಅಂದರೆ ನಮ್ಮ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಅಂತ ಹೇಳಿಕೆ ಮನ್ರೇಗಾ ಅಂತ ಹೇಳ್ತಾರೆ. ಆ ರೋಜ್ಗಾರ್ ಯೋಜನಾ ಇಷ್ಟು ಪಾಪ್ಯುಲರ್ ಆಯಿತು. ಅದು 100 ದಿವಸದಿಂದ ಯೋಜನೆ ಮಾಡಿದ 2005ನಾಗೆ ಅವರು 100 ದಿವಸ ರೋಜ್ಗಾರ್ ಕೊಟ್ಟಿದ್ದರು. ಆಮೇಲೆ ಇಷ್ಟು ಪಾಪ್ಯುಲರ್ ಆಯಿತು. ಅದು ಮಾಡೆಲ್ ತೊಗೊಂಡೋಗಿ ಬೇರೆ ದೇಶವರು ಅವರು ತಮ್ಮ ದೇಶನಾಗ ಅಪ್ಲೈ ಮಾಡಿದ್ರು. ಆಮೇಲೆ ಅದು ಒಂದೇ ವರ್ಷನಾಗ 2006ನಾಗ ಫೆಬ್ರವರಿ 2ನಾಗ ಅದು ಮನ್ರೇಗಾ ಮತ್ತು 125 ದಿವಸದಿಂದ ಮತ್ತೊಂದು ಹೆಚ್ಚು 25 ದಿವಸ ಮಾಡಿಕೊಟ್ಟಿದ್ರು. ಇದು ಮನ್ರೇಗಾ ಯೋಜನಾ ಈ ಬಿ ಜೆ ಪಿ ಸರ್ಕಾರಕ್ಕೆ ನೋಡ್ಲಿಕ್ಕಾಗಲ್ಲ. ಯಾಕಂದರೆ 20 ವರ್ಷ ಆಯ್ತು, 20 ವರ್ಷ ಆಯ್ತಿದ್ದು. ಈಗ ಬಂದು ಅವರು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ.
ಜಿ ರಾಮ್ಜಿ ಅಂತ ಹೇಳ್ಕಿಸಿ ಜಿ ರಾಮ್ಜಿ ಹೆಸರು ಚೇಂಜ್ ಮಾಡಿದ್ದು ಬೇರೆ ಒಳಗಿಂದು ಮಾಡಲ್ ಒಂದು ಚೇಂಜ್ ಮಾಡಿದ್ದಾರೆ ಅವರು. ಏನು ಮಾಡಲ್ ಅಂದ್ರೆ ಅವ್ರು ಯಾರು ಬೇಕಾಗಿ ಅವ್ರಿಗೆ ಅದು ಸ್ಕೀಮ್ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ ಅವರು. ಯಾಕ್ರಪ್ಪ ಎಲ್ಲ ಹಳ್ಳಿಗೆ ಕೊಡಬೇಕು, ಅವರು ಎಲ್ಲರಿಗೆ ಕೊಡಬೇಕು. ಬರೀ ಒಂದು ಹಳ್ಳಿ ಈ ಹಳ್ಳಿ ಕೊಡೋದು ಈ ಹಳ್ಳಿ ಬೇಡ ಅಂದ್ರೆ ಇಲ್ಲ. ನಾವು UPA ಸರ್ಕಾರ ಇರೋ ಟೈಮ್ನಾಗ ತೆಗ್ದಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಎಲ್ಲ ಹಳ್ಳಿಗೆ ಎಲ್ಲ ರೋಜ್ಗಾರ್ ಯೋಜನೆ ಕೊಟ್ಟಿದ್ದರು. ಅದರ ಸಲುವಾಗಿ ಈ ನಾವು ಪ್ರದರ್ಶನ ಮಾಡ್ಲಕತ್ತಿದ್ದೀರಿ. ಇಲ್ಲಿ ಎಲ್ಲ ಪೂರ್ತಿ ಭಾರತದಲ್ಲಿ ನಮ್ಮ ಮನ್ರೇಗಾ ಯೋಜನಾ ಪ್ರಕಾರ ಮನ್ರೇಗಾ ಬಚಾವ್ ಆಂದೋಲನ ಈ ಪ್ರದರ್ಶನ ಮಾಡ್ಲಿಕ್ಕೆ. ನಾನು ಜಮೀರ್ ಅಹಮದ್ ಬಕ್ಷಿ, ವಿಜಯಪುರ ಸಿಟಿ ಬ್ಲಾಕ್ ಫಾರೆಸ್ಟ್ ಪ್ರೆಸಿಡೆಂಟ್. ಥ್ಯಾಂಕ್ ಯು. APCCಯ ವಕ್ತಾರರು ಹಾಗೂ ನಮ್ಮ ಜಿಲ್ಲೆ ವಕ್ತಾರರು ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡ ಉದ್ದೇಶ ಏನಂದ್ರೆ BJPಯ ಕೇಂದ್ರ ಸರ್ಕಾರ ಸುಮಾರು 20 ವರ್ಷಗಳಿಂದ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಗ್ರಾಮೀಣ ಬಡ ಜನರ ಒಂದು ಆಹಾರ ಕೊಡೋಂಥ ಒಂದು ಅವ್ರಿಗೆ ಕೂಲಿ ಕೊಡೋಂಥ ಒಂದು ಕೆಲಸ ಕೊಡೋಂಥ ಒಂದು ಯೋಜನೆ ಏನು ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು, ಅದನ್ನು ಇವರು ಹೆಸರು ಬದಲಾವಣೆ ಅಷ್ಟೇ ಅಲ್ಲ, ಅದರಲ್ಲಿ ಶೇಕಡ 40% ಬಜೆಟನ್ನು ಕಟ್ ಮಾಡ್ತಾ ಇದ್ದಾರೆ ಇವರು. ಮತ್ತು ಯಾವ ಯೋಜನೆ ಎಲ್ಲಿ ತೊಗೋಬೇಕು ಅನ್ನೋದು ಮೊದಲಿನ ಕಾನೂನಿನಲ್ಲಿ, ಕಾಂಗ್ರೆಸ್ ಮಾಡಿದಂಥ ಕಾನೂನಿನಲ್ಲಿ ಆಯಾ ಪಂಚಾಯತಿಗಳು, ಆಯಾ ಗ್ರಾಮ ಸಭೆಗಳು ಅವ್ರಿಗೆ ಅಧಿಕಾರ ಇತ್ತದು. ಎಲ್ಲಿ ವರ್ಕ್ ಏನು ತೊಗೋಬೇಕು, ಎಲ್ಲಿ ಯಾವ ಕೆಲಸ ಹಾಕಬೇಕು, ಎಲ್ಲಿ ಎಷ್ಟು ಬಜೆಟ್ ಖರ್ಚು ಮಾಡಬೇಕು, ಅವ್ರ ಬಜೆಟ್ದ ಅಂದಾಜೇನು ತಯಾರು ಮಾಡೋಕೆ ಎಲ್ಲ ಅವ್ರಿಗೆ ಅಧಿಕಾರ ಇತ್ತು. ಈಗ ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರ ತನ್ನ ಕೈಯಲ್ಲಿಟ್ಟುಕೊಂಡು ಆ ಅಧಿಕಾರವನ್ನು ಸರ್ಕಾರಗಳ ಮತ್ತು ಗ್ರಾಮ ಪಂಚಾಯತ್ಗಳ ಅಧಿಕಾರವನ್ನು ಮೊಟಕುಗೊಳಿಸಿ ಕೇಂದ್ರ ಸರ್ಕಾರ ಕೇಂದ್ರೀಕೃತ ಮಾಡಿದೆ. ಅಷ್ಟೇ ಅಲ್ಲ, 40% ಬಜೆಟು ಕಡಿಮೆ ಮಾಡಿದೆ. ಮತ್ತು ಆ ಬಜೆಟು ಅಲ್ಲಿಂದೇ ಬರುವವರೆಗೆ ಇಲ್ಲಿ ಕಾಯಬೇಕು, ಕೇಂದ್ರ ಸರ್ಕಾರದವ್ರು ಕೊಡುವವರೆಗೆ ಕಾಯಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದೆ. ಸಿಕ್ಕಾಪಟ್ಟೆ GST ಪಾಲು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಪಾಲು ಕೊಡ್ತಾ ಇಲ್ಲ, ಯಾವುದೂ ಸರಿಯಾಗಿ ಕೊಡ್ತಾ ಇಲ್ಲ ಅವರು. ಇದು ಒಂದು ಅದೇ ಥರ ಮಾಡಿ ಹೆಸರು ಬದಲಾವಣೆ ಅಷ್ಟೇ ಅಲ್ಲ, ಇದರಿಂದ ಜನರಿಗೆ ಅನ್ಯಾಯ ಆಗ್ತಾಯಿದೆ. ಸುಮಾರು 12 ವರ್ಷಗಳ ಆಡಳಿತದಲ್ಲಿ ಯಾವುದೇ ಒಂದು ಜನಪರ ಕಾರ್ಯಕ್ರಮ ಇವರು ಮಾಡಿಲ್ಲ. ನೋಟ್ ಬ್ಯಾನ್ ಹಿಡ್ಕೊಂಡು ಇಲ್ಲಿವರೆಗೆ ಸಾರ್ವಜನಿಕರಿಗೆ ತ್ರಾಸ ಕೊಡೋಂಥ ಕೆಲಸಗಳೇ ಮಾಡಿದ್ದಾರೆ ಇವರು. ಅದನ್ನು ಖಂಡಿಸಲಿಕ್ಕೆ ನಾವು ಇವತ್ತು ಇದನ್ನು ಮಾಡಿದ್ದೀವಿ. ಇದನ್ನು ರಾಜ್ಯಾದ್ಯಂತ, ಇದನ್ನು ರಾಷ್ಟ್ರಾದ್ಯಂತ ಮಾಡೋದು ನಮ್ಮ ನಾಯಕರುಗಳು ನಿರ್ಣಯ ಮಾಡಿದ್ದಾರೆ. ಆ ನಾಯಕರಿಗೆ ಬೆಂಬಲಗಾರಕ್ಕೋಸ್ಕರ ಇವತ್ತು ನಾವೆಲ್ಲರೂ ಇದು ಮಾಡಿದ್ದೀವಿ. ಇವತ್ತಿಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯಲ್ಲಿ ಹಾಜರಿದ್ದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಮಹಿಳಾ ವರ್ಗದವರೇ ಹಾಗೂ ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರೇ, ಪಕ್ಷದ ಬೆನ್ನೆಲುಬಾದ ಕಾರ್ಯಕರ್ತರೇ, ವಿಶೇಷವಾಗಿ ಸಾಕಷ್ಟು ಮನ್ರೇಗಾ ಬಗ್ಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಒಂದು ದೊಡ್ಡ ಚಳವಳಿ, ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದು ಗುರ್ತದ. ಸುಮಾರು 1.5-2 ತಿಂಗಳಿಂದ ಇದು ನಡೆದಿದೆ. ಅದು ನಮ್ಮ AICC ಮಟ್ಟ ಆಗಲಿ, KPCC ಮಟ್ಟದಾಗಲಿ, ಈಗ ನಮ್ಮ DCC ಮಟ್ಟದಲ್ಲೂ ಇದನ್ನು ವಿಸ್ತಾರವಾಗಿ ಜನರಿಗೆ ತಿಳಿಸೋದು ಭಾಳ ದೊಡ್ಡ ಮಾತದ. ನಿಮಗೆ ತಿಳಿದಾದ್ರೆ VG ರಾಮ್ಜಿ ಇವ್ರೇನು ಚೇಂಜ್ ಮಾಡ್ಯಾರ, ಇದರಿಂದ ಆಗುವ ದುಷ್ಪರಿಣಾಮಗಳು ಏನು, ಇದ್ರ ಬಗ್ಗೆ KPCC ಸ್ಪಷ್ಟವಾಗಿ ಒಂದು ಪ್ರಕಟಣೆ ಮಾಡಿದೆ. ನಾನು ಬೇರೆ ಇದು ಹೇಳಾರ್ದೆ, ಅದಷ್ಟೇ ಹೇಳಿ ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ನನ್ನ ಭಾಷಣವನ್ನು ಮುಟ್ಟುಗೊಳಿಸ್ತೇನೆ. ಕೇಂದ್ರ ರಾಜ್ಯಗಳ ನಡುವಿನ ಅಧಿಕಾರ ಹಾಗೂ ತೆರಿಗೆ ಹಂಚೆ ಕುರಿತ ಸಂವಿಧಾನ ನಿಧಿ 258 ಮತ್ತು 228ಗಳ ಸ್ಪಷ್ಟ ಉಲ್ಲಂಘನೆ ವಿರುದ್ಧ ಹಾಗೂ ನರೇಗಾ ಯೋಜನೆ ಪುನರ್ಸ್ಥಾಪಿಸಲು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡ್ತೇವೆ. VB ಗ್ರಾಮ್ಜಿ ಅಂತೇಳಿ ಇವ್ರೇನು ಮಾಡ್ಯಾರ, ನಮ್ಮದು ಮನ್ರೇಗಾ ಇತ್ತು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇತ್ತು, ಅದನ್ನು ತೆಗೆದು ಒಂದು ವಿಚಿತ್ರ ಹೆಸರು ವಿ ರಾಮ್ಜಿ ಅಂತ ಹೇಳಿದ್ರೊಳಗೆ ರಾಮ್ ಅವ್ರು ಹಾಕ್ಯಾರ. ರಾಮ ನಿಮಗೆಲ್ಲರೂ ಒಂದು ಮರ್ಯಾದೆ ಪುರುಷೋತ್ತಮ. ಇಲ್ಲಿ ರಾಮ್ ಅಂದ್ರೆ ಅದು ಅದರದ್ದು ವಿಸ್ತರಣೆ ಮಾಡಿದ್ರೆ ಲಾಂಗ್ ಫಾರ್ಮ್ ಬೇರೆ ಅದ ರಾಮದ್ದು. VB ಅಂತೇಳಿ ಅವರು ವಿಕಸಿತ ಭಾರತ ಗ್ರಾಮ ಗ್ಯಾರಂಟಿ ಆಫ್ ರೋಜ್ಗತ ಜೀವಿತ ತದೊಳಗೆ ಒಂದು ಏನು ಹಾಕ್ಯಾರ ಮಾಡಿ, ಅದಕ್ಕೆ ಏನು ಮಾಡ್ಯಾರ, ರೂರಲ್ ಗ್ರಾಮೀಣ ಆ್ಯಕ್ಟ್ ಅಂತ ಹೊಸ ಮಾಡಿದ್ದಾರೆ. ಅದು ಜನರಿಗೆ ದಾರಿ ತಪ್ಪಿಸುವ ಒಂದು ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರಿಂದ ಆಗುವ ದುಷ್ಪರಿಣಾಮಗಳು ಏನದಾವತ್ತಂದ್ರೆ ನಿರುದ್ಯೋಗ ಪ್ರಮಾಣ ಹೆಚ್ಚಳ ಆಗುತ್ತೆ. ಇದರಿಂದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿರುದ್ಯೋಗ. ಮೊದಲೇ ನಮ್ಮ ದೇಶದೊಳಗೆ ನಮ್ಮ ಮೋದಿಯವರ ಆಡಳಿತದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ. 2 ಕೋಟಿ ಭರವಸೆ ಮಾಡಿ ಯಾವುದು 2 ಕೋಟಿ ಆಗಿಲ್ಲ. ಅಂಥ ಒಂದು ಸ್ಥಿತಿಯೊಳಗೆ ಇವರು ವಿ ರಾಮ್ಜಿ ಮಾಡೋದ್ರಿಂದ ಮತ್ತೆ ನಿರುದ್ಯೋಗ ಹೆಚ್ಚಾಗ್ತದೆ. ಎರಡನೇದಾಗಿ ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆ.
ಇವ್ರು ಏನು ಮಾಡಿಬಿಟ್ಟಾರೆ, ಮೊದಲ ನಮ್ಮ ಗಣ್ಯರವ್ರು ಹೇಳ್ದಂಗೆ ಅಲ್ಲಿ ಗ್ರಾಮ ಪಂಚಾಯತ್ ಬಂದಾಗ ಅವ್ರ ಕೈಯಾಗ ಅಧಿಕಾರಿ ಇರ್ತಿತ್ತು. ನೀವು ಇವತ್ತು 50 ಮಂದಿ ಮಾಡಿರಿ, ನೀವು 100 ಮಂದಿ ಮಾಡಿರಿ, ನೀವು 4 ಅವರು ಒಂದು ಸಮಪಾಲಾಗಿ ಎಲ್ಲ ಮನೆ ನಡುವಂಗೆ ಮಾಡ್ಕೋತಿದ್ರು. ಇದು ಒಂದು ಉಪಜೀವನದ. ಈಗ ಅದಕ್ಕೆ ಒಯ್ದು ದೊಡ್ಡ ಕಾಂಟ್ರಾಕ್ಟ್ರು ಬಿಜಾಪುರದೊಳಗೆ ಆಫೀಸ್ಗಳು ಅಥವಾ ಯಾವುದೋ ಒಂದು ನ್ಯಾಷನಲ್ ಹೈವೇ ನಡೆದ, ಅಲ್ಲೂ ಬ್ರಿಡ್ಜ್ ನಡೆದ, ಡ್ಯಾಮ್ ನಡೆದ, ಅಲ್ಲಿ ಹೋಗಿ ಆ ಕಾಂಟ್ರಾಕ್ಟರ್ಗೆ ಹಾಕ್ತಾರೆ. ಆ ಕಾಂಟ್ರಾಕ್ಟರ್ಗೂ ರೊಕ್ಕ ಉಳಿಸೋದು ಕೆಲಸಿದು, ಪುಕ್ಕಟ್ಟು ಲೇಬರ್ ಕೊಟ್ಟು. ಇಂಥದ್ದೊಂದು ಇದರಿಂದ ಏನಾಗ್ತದೆ, ಹೆಂಗಸರಿಗೆ ಆ ಕಡೆಯಿಂದ ಆ ಕಡೆ ಅಲೆದಾಡೋದಾಗಲ್ಲ, ಹೆಂಗಸರು ಕೂಡ ಮಾಡುವ ಅನ್ಯಾಯ. ಮೂರನೇದಾಗಿ ಪಂಚಾಯಿತಿಗಳು ಕೇವಲ ಅನುಷ್ಠಾನಗೊಳಿಸುವ ಸಂಸ್ಥೆಗಳಾಗಿ ಸಿಗುದು. ಈಗ ಪಂಚಾಯಿತಿಗಳೇ ಏನು ಮಾಡ್ಬೇಕು, ಅವ್ರದ್ದು ಬಂದಿದ್ದು ಬರೀ ಅನೌನ್ಸ್ ಮಾಡೋದು ಒಂದೇ ಕೆಲಸ. ಅವ್ರಿಗೆ ಕೆಲಸ ಹಚ್ಚಬೇಡಬೇಕು, ಅವ್ರಿಗೆ ರೊಕ್ಕ ಕೊಡಬೇಕು, ಪೇಮೆಂಟ್ಸ್ ಮಾಡಿಸ್ಬೇಕು, ಕೆಲಸ ಆಗ್ಯದೋ ಇಲ್ಲೋ ನೋಡೋದು ಅದೂ ಅಧಿಕಾರ ಇಲ್ಲ ಪಂಚಾಯತ್. ಒಂದು ಗುಮಾಸ್ ಕೆಲಸ ಅವರು ಕೈಗೊಂಬೆ ಆಗಿ ನೋಡ್ಕೊತ ಕೊಡ್ಬೇಕು. ಮುಂದಿನ ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಟ. ಒಂದು ಮಿನಿಮಮ್ ಇತ್ತು, ಮನ್ರೇಗಾ ಒಳಗೆ ಒಂದು ಮಿನಿಮಮ್ ಸ್ಯಾಲ್ರಿ ಸಿಕ್ತಿತ್ತು. ಆ ದಿವ್ಸ ಮಳೆ ಬತ್ತು, ಯಾವುದೋ ಆಪತ್ಕಾಲ ಬತ್ತು, ಏನು ಬಂದರೂ ಒಂದು ಮಿನಿಮಮ್ ಪೇಮೆಂಟ್ ಸಿಗ್ತಿತ್ತು. ಅದರದ್ದೇನೂ ಇದು ಇಲ್ಲ. ನೀವು ಕೆಲಸ ಮಾಡಿದ್ದಷ್ಟೇ ನಿಮ್ಗೆ ರೊಕ್ಕ, ನೀವು ಬಂದರೆ ರೊಕ್ಕ ಇಲ್ಲದ ಈ ಪ್ರಾಬ್ಲಮ್ ಆಯ್ತು. ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿ. ದಲಿತರು, ಆದಿವಾಸಿಗಳು ಅವ್ರು ತಮ್ಮದೇ ಆದ ಒಂದು ಕೆಲಸ ದೂರಲೇ ಬರಬೇಕು, ಅವ್ರ ಮೇಲೆ ಒತ್ತಡ. ನೀವು ಹೋಗಬೇಡ್ರಿ, ಇಲ್ಲೇ ಇರ್ರಿ, ಅಥವಾ ಈ ಟೈಮಿಗೆ ಬರ್ರಿ, ಇದೇ ಕೆಲಸ ಮಾಡಿರಿ, ಅನುಕೂಲ ಮಾಡಿಕೊಡ್ತಾ ಇಲ್ಲ. ನಂತರ ಸ್ಥಳೀಯ ಕಾಮಗಾರಿಗಳನ್ನು ನಿರ್ವಹಿಸುವಲ್ಲಿ ಪಂಚಾಯಿತಿಗಳ ಅಧಿಕಾರ ಮಟ್ಟಕ್ಕೂ ಯಾವುದೇ ಒಂದು ಗ್ರಾಮ ಒಳಗೆ ರೋಡ್ ಗೀಡ್ ಇತ್ತಂದ್ರೆ ಅದು ಸ್ಥಳೀಯ ಪಂಚಾಯಿತಿಗಳು ಟೆಂಡರ್ ಮಾಡ್ತಿದ್ರು. ಅದಕ್ಕೆ ಏನು ಕೆಲಸ ಬೇಕು, ಅದರಿಂದ ಏನು ಬೇಕು ಮಾಡ್ತಿದ್ರು, ಅದು ಅವ್ರದ್ದು ಅಧಿಕಾರ ತೆಗಿಲಾಯಿತು. ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ. ಇವತ್ತು ಕಾರ್ಮಿಕರ ಶೋಷಣೆ ನಡೆದ ಬಡವರು ಅದಾರ. ಅವ್ರು ಮೊದಲೇ ಅವರು 500 ನಾವು ಗೌರ್ಮೆಂಟ್ಲಿಂದ ಫಿಕ್ಸ್ ಮಾಡಿದ್ದು ಕೊಟ್ಟರು ಬರ್ತಾರೆ. ಒಬ್ಬೊಬ್ರಿಗೆ ಏನು ಮಾಡೋದು, 100 ಕೊಡ್ತೇವೆ, 200 ಕೊಡ್ತೇವೆ, ನಿನ್ನ ಕೆಲಸ ಬರೋಂಗಿಲ್ಲ, ಹಿಂಗಲ್ಲತ್ತ ಅವ್ರಿಗೆ ಶೋಷಣೆ ಮಾಡೋದು. ಅಂಜಿಸಿಗೆ ಬಲವಂತದ ವಲಸೆ, ಫೋರ್ಸಿಬಲ್ ಅವ್ರಿಗೆ ಮೈಗ್ರೇಷನ್ ಮಾಡೋದು. ಇವತ್ತು ನೀವು ಇಲ್ಲಿ ಬಿಜಾಪುರ ಒಳಗೆ ಕೆಲಸ ಮಾಡ್ಲಾಗ್ತೀರಿ ಅಥವಾ ತೊರಿ ಒಳಗೆ ಅವ್ರಿಗೆ ತೆಗೆದ ಕಡೆ ಸಿಂದಗಿ ಕಡೆ ಒಂದು ಯಾವುದೇ ತಾಂಡಕ್ಕೆ ಹೋಗಿ ಮಾಡಿರಿ ನೀವು ಅಂತಂದ್ರೆ ಎಷ್ಟು ತ್ರಾಸ ಆಗ್ತದೆ ಅವ್ರಿಗೆ. ಅದರದ್ದು ಏನದ ಮನ್ರೇಗಾದ ಮೇನ್ ಉದ್ದೇಶ ಸ್ಥಳೀಯರಿಗೆ ಜಾಬ್ ಅವಕಾಶ, ಸ್ಥಳೀಯರಿಗೆ ಇದು ಕೊಡೋದು, ಕೆಲಸ ಕೊಡೋದು, ಅವ್ರದ್ದು ಮನೆ ನಡಿಬೇಕು ಬಡವ್ರದ್ದು. ಬಲವಂತದ ವಲಸೆ, ಗ್ರಾಮೀಣ ಜೀವನೋಪಾಯಗಳ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುತ್ತದೆ. ಅವ್ರಿಗೆ ಇದ್ದಿದ್ದು ಏನು ಜೀವನೋಪಾಯ ಇದ್ದು ಅದಕ್ಕೆಲ್ಲನೂ ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗ್ತದೆ. ಇದರಿಂದ ಅವ್ರ ಜೀವನ ಶೈಲಿ, ಅವ್ರ ಜೀವನ ಏನು ನಡೆದದ ಅದಕ್ಕೆ ಧಕ್ಕೆ ಕೊಟ್ಟಂಗಾಗ್ತದೆ. ಕೊನೆಯದಾಗಿ ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸುವಂತೆ ಜನರು ಬೇಡಿಕೆ ಇಡುವುದು ಅಸಾಧ್ಯ. ಈಗ ಇವರೆಲ್ಲ ನ್ಯಾಷನಲ್ ಹೈವೇ ಬ್ರಿಡ್ಜ್ ಇದು ಮಾಡತ್ತೇಳಿ ಈಗ ಅವರು ಹೋಗಿ ಮೊದಲೇನಾಗ್ತಿತ್ತು, ಮನ್ರೇಗಾ ಇರೋದ್ರಿಂದ ಸಾಕಷ್ಟು ಲೇಬರ್ ಸಿಗ್ತಾರೆ, ಬಡ ಲೇಬರ್ ಸಿಗ್ತಾರಪ್ಪ ಅಂಥೇಳಿ ಹಲವಾರು ಯೋಜನೆಗಳನ್ನು ಗ್ರಾಮದೊಳಗೆ ಮಾಡ್ತಿದ್ರು. ಅಲ್ಲೇ ರೋಡ್ ಮಾಡಿದೆವು, ಅಲ್ಲೇ ವಾಟರ್ ಟ್ಯಾಂಕ್ ಮಾಡಿದೆವು, ಅಲ್ಲೇ ಬೇರೆ ರೈತರ ಭೂಮಿಯೊಳಗೆ ಕೆಲಸ ಆಗ್ತಿತ್ತು. ಆದರೆ ಈಗ ಇದಕ್ಕೆ ಇಷ್ಟು ಎಕ್ಸ್ಪಾನ್ಷನ್ ಮಾಡಿದಾರೆ. ಇದರದ್ದೇನು ಅರ್ಥ ಅದ, ಅದಕ್ಕೆ ದೊಡ್ಡ ಇದು ಕೊಡಿದ್ರೆ ಅವ್ರಿಗೆ ಒಯ್ದವರು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಮಾಡ್ಕೊಂಡು ಇದ್ರದ್ದು ದುರುಪಯೋಗ ಆಗ್ತದೆ. ಇದರಿಂದ ನಮ್ಮ ಪಕ್ಷದ ಏನು ನಿಲ್ಲುವುದಲ್ಲ, ಆದಷ್ಟು ಬೇಗನೆ ಮನ್ರೇಗಾ ಒಂದೇ ಇದು ಮಾಡಿ ಮತ್ತೊಮ್ಮೆ ಅನುಷ್ಠಾನಗೊಳಿಸಿ, ಇದೇನು BB ರಾಮ್ಜಿ ಇದು ಜೋರಿಗೆ ಮೋಸ ಮಾಡೋ ಕೆಲಸ ಅದಲ್ಲ, ಇದನ್ನು ತೆಗಿಬೇಕಂತೇಳಿ ನಾವು ಧಿಕ್ಕಾರದಿಂದ ಪ್ರತಿಭಟನೆ ಅಂತ BJP ಸರ್ಕಾರಕ್ಕೆ ತಿಳಿಸ್ತೇವೆ. ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ, ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಇವತ್ತು ಮುಶ್ರೀಫ್ ಸರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಗರ ಹಾಗೂ ಜಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ನರೇಗಾ ಬಚಾವ್ ಆಂದೋಲನ ಒಂದು ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಸೇರಿರುವಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಇವತ್ತು ಮೋದಿಜಿಯವರು ಏನು ಮಾಡ್ಲಿಕ್ಕೆ ಹೊರಟಾರಂದ್ರೆ, ಏನು ನಮ್ಮ ಇಂದಿರಾ ಗಾಂಧೀಜಿಯವರು ಏನು ಯೋಜನೆಗಳು ಕೊಟ್ಟಾರ, ಮನಮೋಹನ್ ಸಿಂಗ್ ಅವರು ನಮಗೆ ಏನು ಯೋಜನೆಗಳು ಕೊಟ್ಟಾರ, ಆ ಯೋಜನೆಗಳ ಹೆಸರು ಬದಲಾವಣೆ ಮಾಡೋ ಕೆಲಸ ಮಾತ್ರ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರ. ಇವತ್ತು ಅವರು ಯಾವುದೇ ಥರದ ಹೊಸ ಯೋಜನೆಗಳನ್ನ ಬಡವರಿಗಾಗ್ಲಿ, ದೀನ ದಲಿತರಿಗಾಗ್ಲಿ, ಹಿಂದುಳಿದವರಿಗಾಗ್ಲಿ ಅವರು ಮಾಡ್ತಾ ಇಲ್ಲ. ಇವತ್ತು ಬರೀ ಹೆಸರು ಬದಲಾವಣೆ ಮಾಡುವಂತ ಕೆಲಸಗಳನ್ನ ಇವತ್ತು ಜಿಲ್ಲಾ ನಗರದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ನೀವು ಕಾನೂನನ್ನ ಹಿಂದ್ಗಡೆ ತಗೊಳ್ಳದೆ ಹೋದ್ರೆ
ಇನ್ನು ಉಗ್ರವಾದ ಹೋರಾಟ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರ ನಿಮಗ ಮುಂದಿನ ದಿನಮಾನಗಳಲ್ಲಿ ಏನು ಇವತ್ತು ನೀವು ಈ ಒಂದು ಯೋಜನೆಗಳನ್ನ ನೀವು ಹೆಸರು ಬದಲಾವಣೆ ಮಾಡ್ತಾ ಇದ್ದೀರಲ್ಲ, ಈ ಏನು ಅದ್ರದ್ದು ಫಲ ತಗೋತಾ ಇದಾರಲ್ಲ, ಅವರೇ ನಿಮಗೆ ತಕ್ಕ ಪಾಠ ಕಲಿಸ್ತಾರ. ನೀವು ಮನೆಗೆ ಹೋಗೋದು ಗ್ಯಾರಂಟಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಈಗ ಈ ಸಭೆಯನ್ನು ಉದ್ದೇಶಿಸಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರೈತ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಶೋಷಿತರ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖಂಡರು 2023 ಅಭ್ಯರ್ಥಿ ಆದಂತ ಸನ್ಮಾನ್ಯ ಶ್ರೀ ಅಬ್ದುಲ್ ನಬೀದ್ ಮುಷ್ರೀಫ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಇವತ್ತು ನಾವು ಜಲ್ನಗರ್ ಮತ್ತು ಸಿಟಿ ಬ್ಲಾಕ್ ಅಧ್ಯಕ್ಷ, ನಾವು ಎಲ್ಲ ಕಾಂಗ್ರೆಸ್ ಪಾರ್ಟಿ ಮಹಿಳಾ ಅಧ್ಯಕ್ಷರಾದ ಎಲ್ಲರೂ ಕೂಡಿ ಮನಮೋಹನ್ ಸಿಂಗ್ ಅವರು ಇದು ಮರೇಗಾ ಯೋಜನೆ ಕೊಟ್ಟಿದ್ರು. ಇದು ಎಲ್ಲ ಬಡವ್ರ ಸಲುವಾಗಿತ್ತು. ಯಾವುದು ಹಳ್ಳ್ಯಾಗ ಹೋಗಲಿ ಅವ್ರಿಗೆ ಕೆಲಸ ಕೊಡಬೇಕು, ರೋಡ್ ಕೊಡಬೇಕು, ಕಸ ಹುಡುಗೋದು ಮಾಡೋದು, ಹಡ್ಡೋದು, ಒಟ್ಟು ಹಾಕೋದು, ಕಂಟಿ ಕಡಿಯೋದು, ಮಂದಿಗೆ ಹೋಗ್ಲಾಕ ಬರ್ಲಾಕಿದ್ದು, ಒಂದು ಬಡವ್ರಿಗೆ ಹೊಟ್ಟೆಗೆ ಅನ್ನ ಕೊಡೋದಿತ್ತು. ಈ BJP ಸರ್ಕಾರ 12 ವರ್ಷ ಮ್ಯಾಗ ಬಂದು ಜಯರಾಮ್ಜಿ ಅಂತ ಮಾಡ್ಲಾಕ್ ಕೊಟ್ಟಾರೆ. ಯಾಕೆ ಮಾಡ್ಲಾಕ್ ಬಂದಿದ್ದಿಲ್ಲ? ಒಂದು ಹೊಸ ಯೋಜನೆ ಕೊಡಬೇಕಿತ್ತು ಬಡವ್ರಿಗೆ. ಎಲ್ಲ ದೇಶರೇ ಪೂರ ಮಾರ್ಲಿಕ್ಕತ್ತೀರಿ. ಟ್ರೇನ್ ಮಾರಿದ್ರಿ, ಟೆಲಿಫೋನ್ ಎಕ್ಸ್ಚೇಂಜ್ ಮಾಡಿದ್ರಿ, ಮಾಡಿದ್ರಿ, ಮತ್ತು ಹಡಗ್ ಬಂದಾರ. ಎಲ್ಲ ಮಗ್ಗಲ್ಕೇನು ಪಾರ್ಕ್ ಇರ್ತೈತಿ, ಎಲ್ಲ ಮಾರ್ಯಾರ. ದೇಶನೂ ಮಾರ್ತಾರ ಅವರು, ಏನೂ ಬಿಡಂಗಿಲ್ಲ. ಎಲ್ಲ ಮಾರ್ದಂಗೆ ಟೆಲಿಫೋನ್ ಎಕ್ಸ್ಚೇಂಜ್ ಅದು ಎಲ್ಲಾನೇ ಮಾರಿಬಿಟ್ಟಾರ. ಎಲ್ಲ ಪ್ರೈವೇಟ್ ಅವ್ರು ಕೊಡ್ತಾರೆ. ಇವರು ಇಷ್ಟಿಷ್ಟು ನಿಮ್ಮ ಪಗಾರ ತಗೋರಿ, ನಿಮ್ಮ ದುಡಿಯೋದಾಗ್ಲಿಕ್ಕಂದ್ರೂ ನಿಮ್ಮ ಹಳ್ಳ್ಯಾಗ, ನಿಮ್ಮ ಊರಾಗ, ನಿಮ್ಮ ಪಂಚಾಯತ್ದೊಳಗೆ, ನಿಮ್ಮ ಗ್ರಾಮದೊಳಗೆ ನೀವು ಪಗಾರ ತಗೊಂಡು ಇಷ್ಟು ದಿವಸ ನೀವು ಕೆಲಸ ಮಾಡ್ರಿ ಅಂತ ಪಗಾರ ಕೊಟ್ಟು ಅವ್ರು ಕೆಲಸ ಮಾಡ್ತಿದ್ರು. ಈಗ ಅದು ಒಯ್ದು ಪ್ರೈವೇಟ್ ಟೆಂಡರ್ ಮಾಡ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿಯವರು ಎಲ್ಲ ತೋಲ್ನಾಕ ಎಲ್ಲ ಗುಜರಾತ್ ಮಂದಿಗೆ ಕೊಟ್ಟಾರೆ. ಹಂಗಿದೂ ಟೆಂಡರ್ ಅವ್ರ ಮಂದಿಗೆ ಕೊಡ್ತಾರೆ. ಇದು ಕೆಲಸ BJP ಅವ್ರು ಮಾಡ್ಲಿಕ್ಕತ್ತಿದ್ದು. ಇದು ನಾವು ಕಾಂಗ್ರೆಸ್ ಏನು ಕೆಲಸ ಮಾಡೈತಿ ಅದು ಏನೋ ಎಲ್ಲ ಕ್ಯಾನ್ಸಲ್ ಮಾಡಿರಿ, ನಾವು ಜಯರಾಮ್ಜಿ ಮಾಡ್ಕೋತ ಹೋಗ್ತೀವಿ ಅಂತ ಹೇಳ್ತಾರೆ. ಜಯರಾಮ್ಜಿ ಈಗ ಅದೇ ಮಾಡ್ಕೋತ ತಿರ್ಗಾಡ್ಬೇಕು ಅವರು. ಬಡವರು ಅವ್ರಿಗೆ ಹೊಟ್ಟೆಗೆ ಅನ್ನೋದು ಕೊಡೋದಿಲ್ಲ. ಅವ್ರ ಉದ್ದೇಶ ಎಲ್ಲಾರ ಕೆಲಸ ಮಾಡಿರಿ, ಎಲ್ಲಾರು ನೀವು ಹೋಗ್ರಿ, ಪ್ರೈವೇಟ್ ಅವ್ರ ಬಲ್ಲಿ ಹೋಗ್ರಿ. ಅವ ಪ್ರೈವೇಟ್ ಅವ ಕೆಲಸ ಇವ ಸುಟ್ಟಿ ಅದಂತ ಅವ ಬಿಲ್ ಹಾಕಿ ಅವ ತಿನ್ನವ. ನಾವು ಕಾಂಗ್ರೆಸ್ ಅವ್ರು ಮಾಡಿದ್ದು ಅವ್ರಿಗೆ ಚಲೋ ಹತ್ತಿಲ್ಲ. ದಿವಸ 12 ವರ್ಷ ನಮ್ಮ ಕಾಂಗ್ರೆಸ್ ಅವ್ರು ಮಾಡಿದ್ರು. ಮತ್ತು ಭ್ರಷ್ಟಾಚಾರ ಬಂದ್ ಮಾಡಬೇಕಿತ್ತು. ಮಾಡಬಾರ್ದು. BJP ಅವರು ಬಡವ್ರ ಸಲುವಾಗಿ ಬಂದಿರಿ. ಬಡವ್ರು ಓಟ್ ಬಂದು ಹಾಕಿ ನಿಮ್ಗೆ ಆರಸ್ ಕೊಟ್ಟಾರ. ನೀವು ಚಂದಾಗಿ ಬಡವ್ರು ಕೆಲಸ ಮಾಡಿರಿ. ನೀವು ಕೆಲಸ ಮಾಡ್ಲಿಕ್ಕಂದ್ರೆ ಮುಂದೆ ನಾವು ಇದ್ರ ಕೂಗರು ಹೋರಾಟ ಮಾಡ್ತೀವಿ. ಇದಕ್ಕೆ ದೇಶ ಎಲ್ಲ ಹೋರಾಟ ಆಗ್ತೈತಿ. ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, BJP ಪಕ್ಷಕ್ಕೆ